ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಪ್ರಶಸ್ತಿಯನ್ನು ಗೆದ್ದಂತ ದುರೈ ಸಿಂಗಂ ಈ ದಿನ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಆಗಿ ಅಂಕಣದ ಒಳಭಾಗದಲ್ಲಿದೆ. ಜೂನಿಯರ್ ವಿಭಾಗದ ಆಟಗಾರಗಳ ಆರಂಭದ ನಿರೀಕ್ಷೆಗಳಲ್ಲಿರುವಂತಹ ಪಂದ್ಯ ಗೋಕುಲನ ಮೂಲಕ ಅಂಕ. ಪ್ರಸ್ತುತ ದಾಳಿಯ ಜವಾಬ್ದಾರಿಗಳ ಜೊತೆಗೆ ಅಜಯ್ ಕೊಟ್ಟಿ ಹಾಸನ ಜಿಲ್ಲಾ ತಂಡದ ಪರವಾಗಿ ಅಂಕಣದಲ್ಲಿ ದಾಳಿಯಲ್ಲಿರುವಂತಹ ಆಟಗಾರ. ಸಮರಾಂಗಣದ ಪ್ರತಿ ಅವಕಾಶಗಳನ್ನು ಬಳಸಿಕೊಂಡಿರುವಂತಹ ಹೆಜ್ಜೆಗಳಲ್ಲಿ ಶ್ರೇಷ್ಠವಾದ ಪಂದ್ಯ ಅನ್ಸರ್ ಮೂಲಕ ದಾಳಿ ಅಂಕ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿದೆ. ಅವಕಾಶ ಕಾರನ್ ಆಟಗಾರ ಸಮ್ಮಿಲಿತ ಪ್ರದರ್ಶನವಾಗಿದೆ. ಪರಿಣಾಮವಾಗಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ. ಮೊದಲ ಅವಧಿ ಆಟದಲ್ಲಿ ಪ್ರಬಲ ಎರಡು ತಂಡಗಳ ಮಧ್ಯೆ ಕದನ, ಗೋಕುಲ್ ಬಂಧನ. ಪರಿಣಾಮ ಪಂದ್ಯದಲ್ಲಿ 3-1 ಇನ್ ಫೇವರ್ ಆಫ್ ಕೇಶವ ಸ್ಪೋರ್ಟ್ಸ್ ಕ್ಲಬ್. 3-1 ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ದುರೈ ಸಿಂಗಂ ಟಿಪ್ ಅಂಡರ್ ಕಾರ್ನರ್ ವಿಭಾಗದ ಆಟ ಸ್ಪಷ್ಟವಾದ ನಿರೀಕ್ಷಿತವಾದ ಪ್ರದರ್ಶನವನ್ನು ಉಳಿಸಿಕೊಳ್ಳುವ ಹಂತದಲ್ಲಿ ಐದು ಒಂದರಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರಗಳ ಮುನ್ನಡೆಯನ್ನು ಕಾಣ್ತಾ ಇದ್ದಾವೆ. ಸೂಪರ್ ಟ್ಯಾಕಲ್ ಇಸ್ ಆನ್. ತಮಿಳುನಾಡು ಮೂಲದ ಗೋಕುಲ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭ. ಗೋಕುಲ್ ಬಂಧನ. ಪವರ್ಫುಲ್ ತಾಯ್ಹೋಡ್ ಮೂಲಕವಾಗಿ ಟ್ರಾಂಕ್ ಹೋಲ್ಡ್ ಪ್ರಯತ್ನಗಳು ಯಶಸ್ವಿಯಾದಂಥ ಅನುಭವಗಳನ್ನು ನೀಡುತ್ತಾ ಇದೆ. ಪರಿಣಾಮವಾಗಿ ಪಂದ್ಯದಲ್ಲಿ ಮುನ್ನಡೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿದೆ. ಸಮೃದ್ಧಗೌಡ ದಾಳಿಯಲ್ಲಿ ಹಾಸನ ತಂಡದ ಪರವಾಗಿ ಸಾತ್ವಿಕ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ರಣಾಂಗಣದಲ್ಲಿ ಪಂದ್ಯವನ್ನು ಕಾಣ್ತಾ ಇದ್ದಾವೆ. ಸಾತ್ವಿಕ್ ದುರೈ ಸಿಂಗಂ ತಂಡದ ಪ್ರಬಲ ಡಿಫೆಂಡರ್ಗಳು ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಪ್ರಬಲವಾದ ಯಶಸ್ವಿ ಹೆಜ್ಜೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಬಂಧನ. ಸೋಲೋ ಟ್ಯಾಕಲ್ ಪವರ್ ಇದು ಹಾಸನದ ಪರವಾಗಿ ಯಶಸ್ವಿಯಾದ ಹೆಜ್ಜೆಯನ್ನು ಮುಂದುವರಿಸಿಕೊಳ್ಳುತ್ತಾ 6-5 ಒಂದೇ ಅಂಕದ ನಂತರ 6-5 in favor of Keshava Sports Club. Ankle. ಯಶಸ್ವಿಯ 7-5 7-5 8-5
8-5. ಬಂಧುಗಳೇ, ಈ ದಿನದ ಪಂದ್ಯಾವಳಿಯ ಕಾನೂನು ಮತ್ತು ಸುವ್ಯವಸ್ಥೆಯ ಜೊತೆಗೆ ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು ಗೌರವಾನ್ವಿತ ಡಿವೈಎಸ್ಪಿ ಶ್ರೀ ಕುಮಾರ್ ಸರ್ ಅವರಿಗೆ ವಿಶೇಷವಾದಿ ಈ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯೂ ಕೂಡ ನೆರವೇರಿದೆ. ಜಂಪಿಂಗ್ ಎಸ್ಪೆಕ್ ಮೂಲಕ ಸ್ಕಿಲ್ ಪ್ರದರ್ಶನವನ್ನು ಕಾಣಬಹುದಾಗಿದೆ. ದುರೈಸಿಂಗಂ ತಂಡದ ಪ್ರಬಲ ಆಟಗಾರ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಅನ್ಸಾರ್. in favor of ಭಾರತ್ ಕೇಶವ ಸ್ಪೋರ್ಟ್ಸ್ ಕ್ಲಬ್. 12-5 ಸ್ಪರ್ಧೆಯ ಯಶಸ್ವಿಯಾಗಿರುವಂತಹ ಆಟ ರಣಾಂಗಣದಲ್ಲಿ ಮುಂದುವರಿತಾ ಮುನ್ನಡೆ 14-5 14-5 in favor of Keshava Sports Club. Do or die. And it is a do or die. 14-5 14-5 ಮುನ್ನಡೆಯನ್ನು ಬಳಸಿಕೊಳ್ಳುವ ಹೆಜ್ಜೆಗಳಲ್ಲಿರುವಂತ ಅಜಯ 6ನೇ ಅಂಕದ ಗಳಿಕೆ. 14-6 ಪಂದ್ಯ ಮುಂದುವರಿತಾ ಇದೆ. ಹದಿನಾಲ್ಕು ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಪಂದ್ಯವಿದೆ. ಮುನ್ನಡೆಯನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಪಂದ್ಯ. ಎಂ ಎ ಗೋಪಾಲಸ್ವಾಮಿ ಬ್ರಿಗೇಡ್ ಅವರ ಆಯೋಜಿತ ಪಂದ್ಯಾವಳಿಯಲ್ಲಿ ಸರ್ವಾಂಗೀಣ ಹೋರಾಟಗಳನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಳ್ಳಬಲ್ಲಂತ ಪಂದ್ಯ. ದಾಳಿ ಪ್ರತಿದಾಳಿಗಳ ಮಧ್ಯೆ ಗೋಕುಲ್ ಯುವ ತರುಣ ಆಟಗಾರ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಅಂಕಣದ ಒಳಭಾಗದಲ್ಲಿದೆ. ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯ ಆಯೋಜನೆ ಮೂಲಕವಾಗಿ ಚನ್ನರಾಯಪಟ್ಟಣದಲ್ಲಿ ಪ್ರಸ್ತುತ ಈ ದಿನ ದ್ವಿತೀಯ ದಿನದಲ್ಲಿ ಪಂದ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿರತಕ್ಕಂಥ ಕಬಡ್ಡಿಯ ಸಮಸ್ತ ಆಸ್ವಾದಕ ಬಂಧುಗಳಿಗೆ ಆತ್ಮೀಯ ಸ್ವಾಗತದ ಜೊತೆಗೆ ಅನೇಕ ಅತಿಥಿ ಗಣ್ಯರೆಲ್ಲರೂ ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಪ್ರಮುಖ ಗಣ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಕೂಡ ಸುಸೂತ್ರವಾಗಿ ಅತ್ಯಂತ ನಿರ್ವಿಘ್ನವಾಗಿ ನಿರಂತರವಾಗಿ ಮುಂದುವರಿತಾ ಇದೆ. 25 Do or die. 16-6 ಡ್ಯೂ ಆರ್ ಡೈ. 16-6 ಡ್ಯೂ ಆರ್ ಡೈ. ವೇದಿಕೆಯನ್ನು ಅಲಂಕರಿಸಿ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಯಲ್ಲಿರುವಂತಹ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿ ಹೆಸರನ್ನು ಮಾಡಿರುವಂತಹ ಗೌರವಾನ್ವಿತ ಡಿವೈಎಸ್ಪಿ ಸನ್ಮಾನ್ಯ ಶ್ರೀ ಎನ್ ಕುಮಾರಸ್ವಾಮಿ ಸರ್ ಅವರಿಗೆ ಇದೀಗ ಶಶಾಂಕ ಗೋಪಾಲ್ ಸ್ವಾಮಿ ಅವರು ಗೌರವದ ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಪ್ರಾಮಾಣಿಕತೆಯ ಪೊಲೀಸ್ ಅಧಿಕಾರಿ
ಡಿವೈಎಸ್ಪಿ ಗೌರವಾನ್ವಿತ ಎನ್ ಕುಮಾರ್ ಸರ್ ಅವರಿಗೆ ಇದೀಗ ಶಶಾಂಕ್ ಗೋಪಾಲ್ ಸ್ವಾಮಿಯವರ ಅಮೃತ ಹಸ್ತದಲ್ಲಿ ಗೌರವದ ಸನ್ಮಾನ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅದೇ ರೀತಿ ಮತ್ತೋರ್ವರು ಮುಖ್ಯ ಅತಿಥಿ ವರ್ಯರಲ್ಲಿ ಓರ್ವರು ವಡ್ರಹಳ್ಳಿಯ ವಿ.ಕೆ. ಜಯರಾಮ್ ಸರ್ ಅವರು ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರಾಗಿ ಹೆಸರನ್ನು ಮಾಡಿರುವಂತಹ ವಡ್ಡರಹಳ್ಳಿಯ ಜಯರಾಮ್ ವಿ.ಕೆ. ಅವರಿಗೆ ಕೂಡ ವೇದಿಕೆಯಲ್ಲಿ ಗೌರವದ ಸನ್ಮಾನ ಕಾರ್ಯಕ್ರಮ. ಡಿವೈಎಸ್ಪಿ ಗೌರವಾನ್ವಿತ ಕುಮಾರ್ ಸರ್ ಅವರು ಮಾಜಿ ಹಿರಿಯ ಕಬಡ್ಡಿ ಆಟಗಾರ ವಡ್ರಹಳ್ಳಿಯ ಜಯರಾಮ್ ವಿ.ಕೆ. ಸರ್ ಅವರಿಗೆ ಇರುವರು ಅತಿಥಿಗಳಿಗೆ ವೇದಿಕೆಯಲ್ಲಿ ಗೌರವದ ಸನ್ಮಾನ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ರಂಗಸ್ವಾಮಿ ಮತ್ತು ಶಶಾಂಕ್ ಗೋಪಾಲ್ ಸ್ವಾಮಿಯವರ ಅಮೃತ ಹಸ್ತದಲ್ಲಿ ಉತ್ತಮವಾದಂತಹ ಪಂದ್ಯಾವಳಿಯ ವೀಕ್ಷಣೆಯಲ್ಲಿರುವಂತಹ ಎಲ್ಲ ಈ ನಾಡಿನ ಕಬಡ್ಡಿಯ ಕ್ರೀಡಾ ಅಭಿಮಾನಿಗಳು ಮತ್ತೊಮ್ಮೆ ತಮಗೆ ಗೋಪಾಲ್ ಸ್ವಾಮಿ ಬ್ರಿಗೇಡ್ ಇವರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೋಡಿ, ಈ ವ್ಯವಸ್ಥಾಪಕರ ನೀರಿನ ವ್ಯವಸ್ಥೆ ದಯವಿಟ್ಟು ಪ್ಲೇಯರ್ಸ್ಗಳಿಗೆ ನೀರಿನ ವ್ಯವಸ್ಥೆ ಮಾಡಿ. 17-9 79 ಮುನ್ನಡೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಮೊದಲ ಅವಧಿಯ ಆಟದ ವೇಳೆಯಲ್ಲಿ 24, 25, 20. ಸತತವಾಗಿ ಕದನದಲ್ಲಿ ಮುಂದುವರಿದಿರುವಂಥ ಹೆಜ್ಜೆಗಳ ಮೂಲಕ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಗೆಲುವಿನ ಹುಮ್ಮಸ್ಸಿನಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ನಿರಂತರವಾಗಿ ಹೆಜ್ಜೆ, ವಿಶ್ರಾಂತಿಯ ಕೋರಿಕೆಯಲ್ಲಿ ಪಂದ್ಯ. ಹದಿನೇಳು 9 ಸ್ಕೋರ್ ಬೋರ್ಡ್ ಆಪರೇಟರ್ ಸ್ವಲ್ಪ ಊಟಕ್ಕೆ ಹೋಗಿದ್ದಾರೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಶಾಂತ ರೀತಿಯಿಂದ ಇರಿ. ದಯವಿಟ್ಟು ಒಂದು 10 ನಿಮಿಷ ಸ್ಕೋರ್ ಬೋರ್ಡ್ ಆಪರೇಟರ್ ದಯವಿಟ್ಟು ಅವರು ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯಲ್ಲಿದ್ದಾರೆ. ತಾವೆಲ್ಲರೂ ನಮ್ಮೊಂದಿಗೆ ಸಹಕಾರವನ್ನು ನೀಡಿ. ಹದಿನೇಳು 9 ಕದನ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆಯೊಂದಿಗೆ ಮೊದಲ ಅವಧಿಯಲ್ಲಿದೆ. ಬೋನಸ್ನ ಗಳಿಕೆ. ಮುಂದಿನ ಪಂದ್ಯಕ್ಕಾಗಿ HMT ಕಾಲೋನಿ ಬಾಯ್ಸ್ ಹಾಗೂ ಈಶ್ವರ್ ತಮಿಳುನಾಡು 7. ಈ ಎರಡು ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ತಕ್ಕದ್ದು. ಈಶ್ವರ್ ತಮಿಳುನಾಡು ಹಾಗೂ HMT ಕಾಲೋನಿ ಬಾಯ್ಸ್. And it is a do or die, third right.
ಸತತವಾಗಿ ಅಂಕಣ ಹೋರಾಟವನ್ನು ಮುಂದುವರಿಸಿಕೊಂಡಂತೆ ಗೋಕುಲ್ ಬಂಧನ ಹಾಸನದ ಯುವ ಆಟಗಾರರುಗಳು ಪಂದ್ಯದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಏಕಮುಖವಾಗಿರುವಂತಹ ಸ್ಪರ್ಧೆ 18-19-10ರಲ್ಲಿ 19-10 ಸಾತ್ವಿಕ್ ಜೂನಿಯರ್ ಆಟಗಾರ ಕಾರ್ನರ್ ಡಿಫೆಂಡರ್ಗಳ ಯಶಸ್ವಿ ಸಾಥ್ ಸಿಗ್ತಾ ಇದೆ. ನಿರಂತರವಾದ ಹೆಜ್ಜೆ ಗುನಾಲ್ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಆಟಗಾರ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕವನ್ನು ಈ ಪಂದ್ಯದಲ್ಲಿ ಮುಂದುವರಿಸಿಕೊಳ್ಳುತ್ತಿರುವಂತೆ ಸಮರಾಂಗಣದ ಪ್ರತಿದಾಳಿಯ ಹೋರಾಟಗಳನ್ನು ಕಾಣಬಹುದು. ಹಲೋ ಚೆಕ್ ಹಲೋ ಹಲೋ ಆಂಕಲ್ ಪ್ರಯತ್ನ, ಆದರೆ ಮರಳುವ ಹಾದಿಯಲ್ಲಿದ್ದ ಆಟಗಾರ. ಮಧ್ಯಂತರದ ವಿರಾಮ ಮೊದಲ ಅವಧಿಯ ಮುಕ್ತಾಯದ ವೇಳೆ 20-11ರಲ್ಲಿ 20-11 in favor of Keshava Sports Club. ಈಶ್ವರ್ ಸ್ಪೋರ್ಟ್ಸ್ ತಮಿಳುನಾಡು ಹಾಗೂ HMT ಕಾಲೋನಿ ಬಾಯ್ಸ್ ಈ ಎರಡು ತಂಡಗಳಿಗೆ ಇದು ದ್ವಿತೀಯ ಕರೆ. ಇಪ್ಪತ್ತು 11ರಲ್ಲಿ ಮಧ್ಯಂತರ ವಿರಾಮದ ಬಳಿಕದ ಅವಧಿ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ಮುನ್ನಡೆಯೊಂದಿಗೆ ಸಮರ್ಪಕವಾಗಿರುವ ಹೆಜ್ಜೆಯ ಅನುಭವಗಳ ಆಟದ ಅವಕಾಶಗಳಲ್ಲಿರುವಂತಹ ಪಂದ್ಯ. ನಿರಂತರವಾಗಿ ಯಶಸ್ವಿ ಆಟವನ್ನು ಕಾಣಬಹುದಾಗಿದೆ. ಬೋನಸ್ನ ಗಳಿಕೆ. ಸಮರ್ಪಕವಾದಂತಹ ಪಾದಚಲನೆ. ಮರಳಿ ಬರುವಂತಹ ಹೋರಾಟದ ಹಾದಿಯ ಪ್ರತಿರೋಧಗಳಲ್ಲಿ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳಬೇಕಾಗಿರುವಂಥ ಹಾಸನ ಜಿಲ್ಲಾ ತಂಡಕ್ಕೆ ಸತತ ದಾಳಿಗಳಲ್ಲಿ ತೂತುಕುಡಿ ಮೂಲದ ಗೋಕುಲ್, ಗುನಾಲ್ ಅವಳಿ ಆಟಗಾರರುಗಳ ಅದ್ಭುತವಾದಂಥ ಪರಾಕ್ರಮ. 22-11ರಲ್ಲಿ ಮುನ್ನಡೆ ಕೇಶವ ಸ್ಪೋರ್ಟ್ಸ್ ಕ್ಲಬ್. 11 ಅಂಕಗಳ ಅಂತರದಲ್ಲಿ ಮುಂದುವರಿತಾ ಇದೆ ಕದನದಲ್ಲಿ ಗೋಕುಲ್ನ ದಾಳಿಯ ಜವಾಬ್ದಾರಿಗಳು. 22-12ರಲ್ಲಿ 20-12 ಅಂತರ 10ಕ್ಕೆ ಇಳಿತಾ ಇದೆ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ಈ ಪಂದ್ಯದ 20 ಹಿಡಿತವನ್ನು ಬಿಗಿಗೊಳಿಸಿಕೊಂಡಿರುವಂತೆ
Yes, it is do or die. Third right. ವಾಡು ಇಲ್ಲವೇ ಮಡಿದಾಳಿಯಲ್ಲಿ ಪಂದ್ಯ ಅವಶ್ಯ ಅಂಕಗಳು ತರಲೇಬೇಕಾದ ಒತ್ತಡದಲ್ಲಿದ್ದ ಆಟಗಾರನಿಗೆ ಹೊರಭಾಗ ಕಟ್ಟುವ ಮೂಲಕ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲೂ ಕೂಡ ಮುನ್ನಡೆಯನ್ನ ವಿಸ್ತರಿಸಿಕೊಳ್ಳುವ ಮೂಲಕ ಸಮರಾಂಗಣದ ತಂತ್ರಗಳು ಅದ್ಭುತವಾದ ಡಿಫೆನ್ಸ್ನ ಮೂಲಕ ಎರಡೂ ತಂಡಗಳು ಕೂಡ ಮೊದಲ ಸ್ಪರ್ಧೆಯಲ್ಲಿ ಸೋಲು ಮತ್ತು ಸಮಬಲದ ಹೋರಾಟಗಳನ್ನು ನೀಡಿರುವಂತಹ ತಂಡಗಳು. ಒತ್ತಡ ಪರಿಣಾಮಕಾರಿಯಾಗಿರುವಂತಹ ಪಂದ್ಯ ವಿಶ್ರಾಂತಿಯ ಕೋರಿಕೆ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕೋಚ್ ಆಗಿ ಶಂಶುದ್ದೀನ್ 23-14 23-14. ಅಂತಿಮ ಕರೆ HMT ಕಾಲೋನಿ ಬಾಯ್ಸ್ ಬೆಂಗಳೂರು ವಿರುದ್ಧ ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು. ಎರಡು ತಂಡದ ನಾಯಕರೇ ಆಟಗಾರರನ್ನು ಕಣಕ್ಕೆ ಕರೆತನ್ನಿ. ಇದು ನಿಮಗೆ ಅಂತಿಮ ಕರೆ. ಗುರು ಸ್ಕೋರ್ ಹೇಳು. 23-14. ಸ್ಕೋರ್ ಗುರು. 24-14. 34. 24-14. ಗುನಾಲ್ ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಪ್ರಬಲವಾಗಿ ಗುರುತಿಸಿಕೊಳ್ಳಬಲ್ಲ ಆಟ ಅವಕಾಶ. ಡಿಫೆಂಡರ್ಗಳ ಕೈ ಚಲಕ ಈ ಯಶಸ್ವಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಪಂದ್ಯದಲ್ಲಿ ಸಮರಾಂಗಣದ ಯಶಸ್ವಿಯಾದ ಹೆಜ್ಜೆಗಳ ಅನುಭವಗಳ ಮೂಲಕ ಈ ಪಂದ್ಯದ ಅವಕಾಶವನ್ನು ಕಾಣಬಹುದಾಗಿದೆ. ಕಲ್ಪತರು ತುಮಕೂರು ಡಿಸ್ಟಿಕ್ ತಂಡದ ನಾಯಕ ಹರ್ಷ ಅವರೇ ಪ್ರಚಾರಕರ ಬಳಿ ಬನ್ನಿ. ತುಮಕೂರು ಜಿಲ್ಲಾ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಮುನ್ನಡೆಯನ್ನು ವಿಸ್ತರಿಸಿಕೊಂಡಿರುವಂತಹ ತಂಡ ಕೇಶವ ಸ್ಪೋರ್ಟ್ಸ್ ಕ್ಲಬ್ 24-15 ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುವ ಇರಾದೆಯಲ್ಲಿರುವಂತೆ ದ್ವಿತೀಯ ಅವಧಿಯ ಹೋರಾಟವನ್ನು ಕಾಣ್ತಾ ಇದ್ದಾವೆ. ಟೈಮ್ ಔಟ್. Do or die. Third right. Yes again. Do or die ನ ಲಾಭವನ್ನು ಗಳಿಸಿಕೊಳ್ಳುತ್ತಾ ಇದೆ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಒತ್ತಡದಲ್ಲಿದ್ದ ಆಟಗಾರನ ಸಾತ್ವಿಕನನ್ನ ಹೊರಗಟ್ಟುವ ಮೂಲಕ ಪಂದ್ಯದಲ್ಲಿ ರಮೇಶ್ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ತೂತುಕುಡಿಯ ದುರೈಸಿಂಗಂ ತಂಡದ ಪ್ರಮುಖ ಆಟಗಾರ ರಮೇಶ ಎಸ್ಕೇಪ್ ಲಾಭ ಪಡೆಕೊಳ್ಳುವ ಹಂತದಲ್ಲಿ
ಮತ್ತೆ ಸೆಂಟ್ರಲ್ ಲೈನ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಈ ತಂಡದ ನಾಯಕ ಅಥವಾ ಆಟಗಾರ ಯಾರು ಇದ್ದಲ್ಲಿ ಪ್ರಚಾರಕರ ಬಳಿ ಬನ್ನಿ. ಪಂದ್ಯದ ಹಿಡಿತ ಬಿಗಿಗೊಳಿಸಿಕೊಂಡಿರುವಂತ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪ್ರಮುಖ ಹಂತದಲ್ಲಿ ಮುನ್ನಡೆಯೊಂದಿಗೆ ಗೆಲುವಿನ ಲೆಕ್ಕಾಚಾರಗಳನ್ನು ಉಳಿಸಿಕೊಂಡಿರುವಂತ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು ಕದನಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಅದಾಗಲೇ ಕರೆ ಕೊಟ್ಟಲಾಗಿದೆ. ಮುಂದಿನ ಉಳಿದಿರುವ ಸಮಯಗಳಲ್ಲಿ ಬರಲಿಬಹುದೇ ಹಾಸನ ಜಿಲ್ಲಾ ತಂಡ. ಸೋಲೋ ಟ್ಯಾಕಲ್ಗೆ ಪ್ರಯತ್ನ. ಇಪ್ಪತ್ತ 5-17 25-17. Twenty-one, 22, 23, 24, 25. ಬೋನಸ್ ನೀಡಲಾಗಿದೆ. ಅಂತರ ಮತ್ತೆ ವೃದ್ಧಿಸಿಕೊಂಡಿರುವ ತಂಡ 26-17 26-18 ಪಂದ್ಯ. 26-18. ರೋಚಕ ನಿಲುವುಗಳನ್ನು ಹೊಂದಿರುವಂತಹ ಪಂದ್ಯದಲ್ಲಿ ನಿರಂತರವಾಗಿ ಮುನ್ನಡೆಯ ಅವಕಾಶಗಳನ್ನು ಉಳಿಸಿಕೊಂಡಿರುವಂತಹ ಈ ಒಂದು ಪಂದ್ಯ ಹಾಸನ ಜಿಲ್ಲಾ ತಂಡದ ವಿರುದ್ಧವಾಗಿ ಸತತ ಪ್ರಯತ್ನಗಳು ಪಂದ್ಯದಲ್ಲಿದೆ. 27-18 ಲಾಸ್ಟ್ 5 minutes for the full time. ಏಕಾಂಗಿಯಾಗಿ ಪ್ರಯತ್ನಕ್ಕೆ ಸಂಘಟಿತವಾದ ಬಲ ಬರುತ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಡಿಪೆಂಡರ್ಗಳ ಕೈ ಚಲಕ ಕದನ ಅಂತರವನ್ನಷ್ಟೇ ಕುಗ್ಗಿಸಿಕೊಳ್ಳುತ್ತಾ ಇದೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ನಾಯಕ ಅಥವಾ ಆಟಗಾರ ಯಾರು ಇದ್ದಲ್ಲಿ ಪ್ರಚಾರಕರ ಬಳಿ ಬನ್ನಿ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಈ ತಂಡದ ನಾಯಕ ಅಥವಾ ಆಟಗಾರ ಯಾರು ಇದ್ದಲ್ಲಿ ಪ್ರಚಾರಕರ ಬಳಿ ಬನ್ನಿ. ಹಾಗೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಈ ತಂಡದ ನಾಯಕ ಅಥವಾ ಆಟಗಾರ ಯಾರು ಇದ್ದಲ್ಲಿ ಪ್ರಚಾರಕರ ಬಳಿ ಬನ್ನಿ. 27-19 27-19 27-19 ಕೇಶವ HMT ಕಾಲೋನಿ ಬಾಯ್ಸ್ ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಎರಡೂ ತಂಡದ ನಾಯಕರೇ. ಇದು ನಿಮಗೆ ಅಂತಿಮ ಕರೆ. ಆಟಗಾರರನ್ನು ಕಣಕ್ಕೆ ಕರೆತೇನೆ. ಮತ್ತೆ ಅದ್ಭುತವಾದಂತಹ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಆಟಗಾರ. ಲಾಸ್ಟ್ 4 minutes ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ. ಮುನ್ನಡೆಯ ಆಧಾರದಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಯಶಸ್ವಿಯಾದ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುತ್ತಾ ಇದೆ. ಅನುಭವ ಜೂನಿಯರ್ಗಳ ಕದನಗಳಲ್ಲಿ 20-28 ಪಂದ್ಯ 20-28 8 ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳಬಹುದೇ ಹಾಸನ ಜಿಲ್ಲಾ ತಂಡ. 21, 22, 23, 24,
ಸಮರಾಂಗಣದ ಪ್ರತಿಯೊಂದು ಅವಕಾಶಗಳನ್ನು ಕೂಡ ಯಶಸ್ವಿಯಾದ ಹೋರಾಟದಲ್ಲಿ ಮುಂದುವರಿಸಿಕೊಂಡಿರುವಂತಹ ಪಂದ್ಯ. ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷಗಳು. ಡಿಪೆಂಡರ್ಗಳು ನಿರಂತರವಾಗಿ Twenty-one, 22, 23, 24. 20-29ರಲ್ಲಿ ಲಾಸ್ಟ್ ಅಂಡ್ ಇಟ್ ಇಸ್ ಡ್ಯೂ ಆರ್ ಐ ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿದಾಳಿಯನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಪ್ರಸ್ತುತ ಕದನದಲ್ಲಿ ಮುಂದಿನ ಲಾಸ್ಟ್ 2 ಮಿನಿಟ್ಸ್, ಮುಂದಿನ ಕದನಕ್ಕಾಗಿ ಗೋಪಾಲಸ್ವಾಮಿ ಬ್ರಿಗೇಡ್ ತಂಡದ ಆಟಗಾರರು HMT ಕಾಲೋನಿ ಬಾಯ್ಸ್ ಒಳಭಾಗವನ್ನು ಈ ಪಂದ್ಯದ ಕದನದ ಬಳಿಕವಾಗಿ ಒಳಾಂಗಣಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಅಲ್ಪ ಅಂಕಗಳ ಮುನ್ನಡೆ ಹೊಂದಿರುವ ಕೇಶವ ಸ್ಪೋರ್ಟ್ಸ್ ಕ್ಲಬ್ 4 ಡಿಫೆಂಡರ್ಗಳ ಮಧ್ಯೆ ಸಾತ್ವಿಕ್, ಯಶಸ್ವಿಯಾದ ಡಿಫೆನ್ಸ್, ನಿರಂತರ ಅಂಕದ ಗಳಿಕೆಗಳನ್ನು 30-21ರಲ್ಲಿ ಸ್ಪರ್ಧೆ 30-21. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ಮುನ್ನಡೆ ವಿಸ್ತರಿಸಿಕೊಂಡಿರುವಂಥ 31-21ರಲ್ಲಿ ಅಂತರ 10ರಲ್ಲಿದೆ. ಅಂತಿಮ ಕ್ಷಣಗಳಲ್ಲಿ ಪಂದ್ಯ ಹೋರಾಟದ ಚುರುಕು ಮುಟ್ಟಿಸುವಂತಹ ಪಂದ್ಯವಾಗಿದೆ. ಹಾಸನ ಜಿಲ್ಲಾ ತಂಡದ ವಿರುದ್ಧವಾಗಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ನಿರಂತರವಾಗಿ ಟ್ಯಾಕಲ್ಗಳ ಮೂಲಕವೇ ಪಂದ್ಯಕ್ಕೆ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ. 32-22 32-22 ಕೇಶವ ಸ್ಪೋರ್ಟ್ಸ್ ಕ್ಲಬ್ ಈ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಗೆಲುವು